ನೋಡ್ರಿ, ಅವೆಲ್ಲ ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿಗೆ ಮಾತಾಡೋದು ನನ್ನ ಮುಂದೆ ಬಂದು ಮಾತಾಡಲಿ. ಅವ್ರಿಗೆ ಹೊಟ್ಟೆಲಿ ಕೊತ ಅಂತ ಕುದಿಯೋಕೆ ಸ್ಟಾರ್ಟ್ ಆಗ್ಬಿಟ್ಟದೆ. ಕಮಿಷನ್ ಎಲ್ಲ ಯಾರು ತಗೋತಾಯಿದ್ರು, ಎಲ್ಲೆಲ್ಲಿ ಯಾರ್ಯಾರು ಕೊಡ್ತಾಯಿದ್ರು ಅಂತಕ್ಕಂಥದ್ದು ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ. ತಾಲೂಕು ಜನಕ್ಕೆ ಗೊತ್ತದೆ. ಕಮಿಷನ್ಗೂ ನನಗೂ ಎಷ್ಟು ಮೈಲಿ ದೂರ ಐತೆ ಅಂತ ಕ್ಷೇತ್ರ ಜನಕ್ಕೂ ಗೊತ್ತು, ನನಗೂ ಗೊತ್ತಿದೆ. ಅದೆಲ್ಲ ಪಾಪ ಅವ್ರು ಹೇಳ್ಕೊಳ್ಳಿ. ಅವ್ರು ಹೇಳ್ಕೊಳ್ಳೋದು ಅವ್ರ ಅಭಿರುಚಿ ತೋರಿಸ್ತದೆ. ಯಾವುದೇ ಏನನ್ನ ಹೇಳ್ಕೊಳ್ರಿ, ಜನ ದಡ್ರೇನ್ರಿ, ಜನನ ದಡ್ರಲ್ಲ, ಯಾರು ದಡ್ರಲ್ಲ. ಅವ್ರಿಗೆ ಮಾತಾಡೋಕ್ಕೆ ವಿಚಾರ ಇಲ್ಲ. ನಾವು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಸಹಿಸೋಕೆ ಆಗ್ತಾ ಇಲ್ಲ. ದಿನ ಊರಲ್ಲಿ ಬೆಳಗ್ಗೆ ಎಲ್ಲ ಕೆಲಸ ಬಿಟ್ಬಿಟ್ಟು ಮಾಡಲಿ. ನನಗೂ ಪ್ರಜ್ಞಾವಂತಿಕೆ ಐತೆ, ಸರ್ಕಾರಕ್ಕೂ ಕಾಳಜಿ ಇದೆ. ಕೊಳಚೆ ನೀರನ್ನ ತಂದು ಬಿಟ್ಬಿಟ್ಟು ಇಲ್ಲಿ ರೈತರ ಬದುಕನ್ನ ಕೆಡಿಸೋಕ್ಕೆ, ಜನರ ಬದುಕನ್ನು ಕೆಡಿಸೋಕ್ಕೆ ಯಾವ ಸರ್ಕಾರಗಳು ತಯಾರಿಲ್ಲ. ಹಾಗಾಗಿ ವಿರೋಧ ಪಕ್ಷದ ಮುಖಂಡರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನನ್ನ ಬದ್ಧತೆ ರೈತರಿಗೆ ನಾನು ಭರವಸೆ ಕೊಡ್ತೀನಿ. ನನ್ನ ಸರ್ಕಾರ ಭರವಸೆ ಕೊಡ್ತದೆ. ಈ ಯೋಜನೆಯಿಂದ ಯಾವುದೇ ಕೊಳಚೆ ನೀರು ಬರಲ್ಲ. 100ಕ್ಕೆ 100 ಪ್ಯೂರಿಫೈ ಆಗೋ ನೀರು ಬರ್ತದೆ. ವಿಶ್ವನಾಥರವರು ಅವ್ರಿಗಿನ್ನ ಅನುಭವಿ ರಾಜಕಾರಣಿ ನಾನೇನಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ವಿಶ್ವನಾಥ್ ಅವರು ಭವಿಷ್ಯ 25 ವರ್ಷಗಳ ಮುಂದಿನ ದೂರದೃಷ್ಟಿಯನ್ನು ಯೋಚನೆ ಮಾಡ್ತಕ್ಕಂಥ ಒಬ್ಬ ಒಳ್ಳೆಯ ರಾಜಕಾರಣಿ, ಅಭಿವೃದ್ಧಿ ಪರ ಇರ್ತಕ್ಕಂಥ ರಾಜಕಾರಣಿ. ಅವ್ರ ಜನರ ಬದುಕು ಕಿತ್ತೋಗ್ಲಿ, ಅವರ ರೈತರ ಬದುಕು ಕಿತ್ತೋಗ್ಲಿ ಏನಾಗಿರೋ ವಿಶ್ವನಾಥ್ ನೀರು ಬಿಡಿಸ್ಕೊತಾ ಇದ್ರಾ? ಏನು ವಿಶ್ವನಾಥ್ಗಿನ್ನ ಬುದ್ಧಿವಂತರೇ ಅವರು? ವಿಶ್ವನಾಥ್ ಯಾವ ಪಕ್ಷದವರು? BJP ಪಕ್ಷದವರು. ಅವ್ರು ಮಾಡಿದ್ರೆ ಮಾತ್ರ ಕ್ರೆಡಿಟ್ ಅವ್ರಿಗೆ. ಮಾಜಿ ಶಾಸಕರು ಎಲ್ಲ ಫೇಸ್ಬುಕ್ಕಲ್ಲೆಲ್ಲ ಹರಿದಾಡ್ತು ನೋಡಿದ್ರಾ? ಏನು ನನ್ನ ಗುರಿ ಅಂತ ಹೇಳಿದರು? ವೃಷಭಾವತಿ ಯೋಜನೆ ಕೆರೆ ನೀರು ತಂದು ಇದನ್ನು ತುಂಬಿಸೋದೇ ನನ್ನ ಜೀವನದ ಪರಮ ಗುರಿ ಅಂತ ಹೇಳಿದರು. ನಾನು ಎಲ್ಲ ಸೋಷಿಯಲ್ ನಾನು ಅವನ್ನೆಲ್ಲ ಮಾತಾಡೋಕ್ಕೆ ಹೋಗಲ್ಲ ಪಾಪ. ನಾನು ದೇವ್ರು ಮೆಚ್ಚೋಂಥ ಕೆಲಸ, ಜನ ಮೆಚ್ಚತಕ್ಕಂಥ ಕೆಲಸನ ಮಾಡ್ತಕ್ಕಂಥನು ಅದನ್ನು ಮಾಡ್ತೀನಿ. ಅವ್ರಿಗೆ ವಿರೋಧ ಪಕ್ಷದವ್ರು ಮಾತಾಡ್ತಕ್ಕಂಥದ್ದನ್ನ ನೀವು ಗಂಭೀರವಾಗಿ ತಗೋಬೇಡ್ರಿ. ಎಲ್ಲ ಆಗೋಯ್ತು. ಇನ್ನು ಅಟ್ರಾಸಿಟಿ ಕೇಸ್ ಆಗಿತ್ತಾಯಿತು, ಮತ್ತು ಇನ್ನೇನು ಅವರ ಹೋದವರು ವಿರೋಧ ಪಕ್ಷದವ್ರು ಮಾತಾಡ್ಸಲ್ಲ ಅಂದಿದ್ದಾಯಿತು, ಎಲ್ಲ ಮುಚ್ಚೋದು. ಈ ಪಾಪ ಕಮಿಷನ್ ಅಂತ ಹೇಳ್ತಾವ್ರೆ. ಆಯ್ತು, ಅದೇನಾರು ಕೊಟ್ಟಿದ್ರೆ ಯಾರು ತಂದು ಎಲ್ಲಿ ಕೊಟ್ಟರು, ಯಾರು ಇದು ಮಾಡಿದ್ರು ಅಂತ ಪಾಪ ನಾನು ಬಂದು ತೋರಿಸ್ಲಿ. ಆಯ್ತು, ಅಂತ ಕಮಿಷನ್ ಬಂದಿದ್ರೆ ನನಗೇನಾದ್ರು ಕಮಿಷನ್ ಅವಶ್ಯಕತೆ ಇಲ್ಲ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅವ್ರಿಗೆ ಕೊಡಿಸೋ ಕೆಲಸ ಮಾಡ್ತಾರೆ. ಇನ್ನೇನು ಬೇಕ್ರಿ? ಇದು ಗೊತ್ತಾಗಲ್ವಾ? ಈಗ 100% ನೆಲಮಂಗಲ ತಾಲೂಕಿನ ಅಭಿವೃದ್ಧಿ ವಿರೋಧ ಪಕ್ಷದ ನಾಯಕರುಗಳಿಗೆ ಬೇಕಾಗಿಲ್ಲ. ರೈತರಿಗೆ ಅನುಕೂಲ ಆಗೋದು ಬೇಕಾಗಿಲ್ಲ. ರಾಜಕಾರಣಕ್ಕೋಸ್ಕರ ಪಾಪ ಒಬ್ಬ ಸಾಮಾನ್ಯ ಯುವಕ MLA ಆಗ್ಬಿಟ್ಟ. MLA ಜೊತೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ದಿನ ಬೆಳಗ್ಗೆ ಇದ್ದರೆ ಜನ ಜೊತೆಲಿ ಅವರೇ, ಜನರು ಕೆಲಸ ಮಾಡ್ತಾವ್ರೆ. ದಿನ ಬೆಳಗ್ಗೆ TV ಪೇಪರಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, MLA ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರದ ಕೆಲಸಗಳೇ ಬರ್ತದೆ. ಏನಾದರೂ ನಾವು ತೀಟೆ ಮಾಡಬೇಕಲ್ಲ ಅಂತ ಮಾಡ್ತಾವ್ರೆ. ಅಂಥ ತೀಟೆಗೆ ದೇವರೇ ಅವ್ರಿಗೆ ಒಳ್ಳೇದು ಮಾಡಬೇಕೆ ಹೊರತು ನೀವು ಏನೂ ಒಳ್ಳೇದು ಮಾಡೋಕ್ಕಾಗಲ್ಲ. ಅವರು ಟೀಕೆ ಮಾಡ್ತಾ ಇರಲಿ, ಅದಕ್ಕೆ ಜನ ಉತ್ತರ ಕೊಡ್ತಾರೆ. ನಾನೇನು ಬರುತ್ತೆ ಎತ್ತಿನ ಒಳೆನೂ ಬರ್ತದೆ. ನಾನೇನೇನು ಆಶ್ವಾಸನೆ ಕೊಟ್ಟಿದ್ದೀನಿ, ಒಳಚರಂಡಿನೂ ಬರ್ತದೆ. 2 ವರ್ಷದಿಂದ ಕಮಿಷನ್ ವಿಚಾರ ಹೇಳ್ತಾರಲ್ಲ, ಒಬ್ಬರನ್ನಾರು ಅಧಿಕಾರಿಗಳನ್ನ ಕಮಿಷನ್ ತಗೊಂಡಿದ್ರು, ಒಬ್ರು ಕರ್ಕೊಂಬಂದು ಹೇಳಿಸ್ಲಿ. ಈಗ ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿಗೆ ಏನು ಬೇಕಾದ್ರೆ ಮಾತಾಡಿದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ನಾಲ್ಗೆ ಐತೆ ಅಂತ ಏನು ಬೇಕಾದ್ರೆ ಮಾತಾಡ್ಬೋದು. ಕಮಿಷನ್ ತಗೊಂಡವ್ರು ಯಾರು, ಕಮಿಷನ್ ಇಸ್ಕೊತಾ ಇದ್ದವ್ರು ಯಾರು, ಕಾರ್ಯಕ್ರಮಗಳಾದರೆ ಸರ್ಕಾರಿ ಅಧಿಕಾರಿಗಳ ಹತ್ರ ಯಾರು ಮಂತ್ಲಿ ಇಯರ್ಲಿ ಎಷ್ಟು ಸಾರಿ ಅವ್ರಿಗೆ ಇದನ್ನು ಕೊಡಬೇಕು, ದೇಣಿಗೆ ಕೊಡಬೇಕು ಅಂತ ಫಿಕ್ಸ್ ಮಾಡಿದ್ರೆ ಎಲ್ಲ ಜನ ನೋಡವ್ರೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ನನಗೆ ಗೊತ್ತಿರೋದೊಂದೇ ಕೆಲಸ. ನಾನು ವಿರೋಧ ಪಕ್ಷದ ಮುಖಂಡರು ನನ್ನ ಬಗ್ಗೆ ಭಾಳ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಾನು ಯಾವ ಥರ ಮಾತಾಡಿದ್ದೀನ? ಅದು ನನ್ನ ಸಂಸ್ಕೃತಿ ಅಲ್ಲ. ನನಗೆ ಗೊತ್ತಿರ್ತಕ್ಕಂಥದ್ದು ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದು, ನನಗೆ ಆಶೀರ್ವಾದ ಮಾಡಿದ್ದು ಕೆಲಸ ಮಾಡೋಕ್ಕೆ, ವಿರೋಧ ಪಕ್ಷದವ್ರು ಟೀಕೆ ಮಾಡೋಕ್ಕೆ, ಉತ್ತರ ಕೊಡೋದಕ್ಕಲ್ಲ. ಅವ್ರ ಟೀಕೆಗೆ ನಾನು ಉತ್ತರ ಕೊಡಲ್ಲ. ಅವತ್ತಿಂದನೂ ಅದೇ ಹೇಳ್ತಾ ಇದ್ದೀನಿ. ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿ. ಮುಂದಿನ ಚುನಾವಣೆಯಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಕಾಂಗ್ರೆಸ್ ಪಕ್ಷದ ಪರ ನಿಂತು ಬಿಡ್ತಾರೆ ಅನ್ನೋ ಒಂದು ಭಾವನೆಯಿಂದ ಹಂಗೆ ಮಾಡ್ತಾ ಇದ್ದಾರೆ. ನನಗೆ ಯಾರು ವಿರೋಧ ಪಕ್ಷದ ಮುಖಂಡರು ಸರ್ಟಿಫಿಕೇಟ್ ಬೇಕಾಗಿಲ್ಲ. ವಿಶ್ವನಾಥ್ ಅಂತ ಹಿರಿಯ ರಾಜಕಾರಣಿಗಳು 4 ಬಾರಿ ಶಾಸಕರು. ಅವರು ಜನ ವಿರೋಧಿ ಕೆಲಸ ಮಾಡಿದ್ರೆ 4 ಬಾರಿ ಶಾಸಕರಾಗೋರ? ಅವ್ರಿಗೆ ಗೊತ್ತಿಲ್ವ ಜನ ಪರ ಇರೋದು ಯಾವುದು, ಜನ ವಿರುದ್ಧ ಇರೋದು ಯಾವುದು ಅಂತ? ನನಗೂ ಗೊತ್ತಿದೆ. ನಾನು ಇಲಾಖೆಯ ಅಧಿಕಾರಿಗಳು, ಇಲಾಖೆಯ ಇಂಜಿನಿಯರ್ಸ್ ಹತ್ರ 10 ಬಾರಿ ಚರ್ಚೆ ಮಾಡಿದ್ದೀನಿ. ನೆನ್ನೆ ಮುಖ್ಯಮಂತ್ರಿಗಳ ಹತ್ರ ವೇದಿಕೆ ಮೇಲೆ ಚರ್ಚೆ ಮಾಡಿದ್ದೀನಿ. ಅವೆಲ್ಲ ಯಾವುದೇ ಥರದ ತೊಂದರೆ ಇದ್ದರೆ ನಾನು ಅದ್ರ ಬಗ್ಗೆ ನೀವು ಪರಿಶೀಲಿಸಬೇಕು. ಯಾವ ತೊಂದರೆ ಇಲ್ಲ. ಯಾವುದೇ ಥರದ ತೊಂದರೆ ಇದ್ದಿದ್ರೆ ಸರ್ಕಾರ 1000 ಕೋಟಿ ವಿನಿಯೋಗ ಮಾಡ್ತದೇನಯ್ಯ? ವಿರೋಧ ಪಕ್ಷದವ್ರು ಅವ್ರ ಕೆಲಸ, ಅವ್ರ ಹೊಟ್ಟೆ ಕಿಚ್ಚು ಹೊಟ್ಟೆ ಅವ್ರಿಗೆ ಮಾಡ್ಕೋತಾರೆ. ನೀನು ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡೋಗಿ ಅದನ್ನು ಭೂಮಿ ಪೂಜೆ ಮಾಡುವಂತ ನೆನ್ನೆ ಹೇಳಿದ್ದಾರೆ. ಆ ಕೆಲಸ ಮಾಡ್ತೀನಿ. ಜನ ತೀರ್ಮಾನ ಮಾಡಲಿ.
ನನಗೆ ಬೇಕಾಗಿರೋದು ಇವ್ರ ಸರ್ಟಿಫಿಕೇಟ್ ಅಲ್ಲ, ಕೊಚ್ಚೆ ನೀರಾದರೆ ಜನ ಮುಂದೆ ತೀರ್ಮಾನ ಮಾಡಲಿ, ನಾನು ಪಾಠ ಕಲಿಸ್ಲಿ, ಇಷ್ಟೇ ಹೇಳೋದು. ಸರ್, ಕಾಶ್ಮೀರದ